ಆಸ್ಪತ್ರೆ ಒಳಭಾಗದ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಮೊದಲಿಗೆ ಘಟನೆ ನಡೆದ ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸಿದ್ರು, ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಈಗ ಗಾಯಾಳುಗಳ ಆರೋಗ್ಯ ವಿಚಾರಿಸ್ತಾ ಇದ್ದಾರೆ. ವೈದ್ಯರಿಂದ ಇವರ ಪರಿಸ್ಥಿತಿ ಹೇಗಿದೆ, ಏನಾಗಿದೆ ಅನ್ನೋದನ್ನ ವಿಚಾರಿಸ್ತಾ ಇದ್ದಾರೆ. ಎರಡೂ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಒಂದು, ಘಟನಾ ಸ್ಥಳಕ್ಕೆ ಬಂದು ಮಾಹಿತಿ ಪಡೆದ್ರು, ರೈನ್ ಕೋಟ್ ಹಾಕೊಂಡು ಮಳೆಯ ನಡುವೆಯೇ ಸ್ಥಳ ಪರಿಶೀಲನೆ ನಡೆಸಿದ್ರು, ಮಾಹಿತಿ ಪಡ್ಕೊಂಡ್ರು. ಎಷ್ಟು ವರ್ಷ ಹಿಂದಿನ ಗೋಡೆ ಕುಸಿಯೋದಕ್ಕೆ ಏನು ಕಾರಣ ತಿಳಿದು ಜಿಬಿಎ ಅಧಿಕಾರಿಗಳನ್ನ ಸ್ಥಳದಲ್ಲೇ ತರಾಟೆಗೆ ತಗೊಂಡ್ರು. ನಂತರ ಗಾಯಾಳುಗಳ ಆರೋಗ್ಯ ಸ್ಥಿತಿ ವಿಚಾರಿಸ್ತಾ ಇದ್ದಾರೆ. ಮರಣ ಮಳೆಗೆ ಕಾಂಪೌಂಡ್ ಕುಸಿದು 8 ಜನ ಬಲಿಯಾಗಿದ್ದಾರೆ. ಸರ್ಕಾರವನ್ನ ದೂಷಣೆ ಮಾಡಲ್ಲ, 8 ಜನ ನಿಧನ ಆಗಿರೋದು ಆಘಾತಕಾರಿ ಸಂಗತಿ ಅಂತ ಸಿಟಿ ರವಿ ಹೇಳ್ತಾ ಇದ್ದಾರೆ. ಮಳೆಗೆ ಸರ್ಕಾರ ಕಾರಣವಲ್ಲ, ಆದ್ರೆ ಕೂಡಲೇ ನೆರವಿಗೆ ಬರಬೇಕು. ಬೆಂಗಳೂರು ಮುಳುಗೂರು ಆಗಬಾರದು ಅಂದಿದ್ದಾರೆ ಸಿಟಿ ರವಿ. ಇದು ನೋಡಿ, ಬೀರು ಬೇಸಿಗೆಯಲ್ಲಿ ಒಂದು ರೀತಿ ಕ್ಲೌಡ್ ಬ್ಲಾಸ್ಟ್ ಆಗಿರೋ ರೀತಿಯಲ್ಲಿ ಅಕಾಲಿಕವಾಗಿರತಕ್ಕಂಥ ಮಳೆ ಬೆಂಗಳೂರಿನಲ್ಲಿ ಬಂದಿದೆ. ಇದು ಅನಿರೀಕ್ಷಿತ. ನಾನು ಇದಕ್ಕೆ ಸರ್ಕಾರವನ್ನು ದೂಷಣೆ ಮಾಡೋಕ್ಕೆ ನಾನು ಹೋಗಲ್ಲ. ನಾವು ಕ್ಲೌಡ್ ಬ್ಲಾಸ್ಟನ್ನು ಉತ್ತರಾಖಂಡಲ್ಲಿ, ಹಿಮಾಚಲ ಪ್ರದೇಶದಲ್ಲಿ, ಕಾಶ್ಮೀರದಲ್ಲಿ ಕೇಳ್ತಾ ಇದ್ವಿ. ಇಲ್ಲಿ ಈ ರೀತಿ ದೊಡ್ಡ ಆಲಿಕಲ್ಲು ಸಮೇತ ದೊಡ್ಡ ಏಕಕಾಲಕ್ಕೆ ಮಳೆ ಬರುತ್ತೆ, ರಸ್ತೆನೇ ನದಿಯಂತಾಗ್ತವೆ, ಕಾಂಪೌಂಡ್ ಕುಸಿತ ಆಗುತ್ತೆ, 7 ಜನ ನಿಧನರಾಗಿದ್ದಾರೆ ಅನ್ನೋದು ಆಘಾತಕಾರ ಸಂಗತಿ. ನಾನು ನಿಧನರಾಗಿರ್ತಕ್ಕಂಥ ಕುಟುಂಬಕ್ಕೆ ಈ ಸಂದರ್ಭದಲ್ಲಿ ಸರ್ಕಾರ ತಕ್ಷಣ ನೆರವಿಗೆ ಬರಬೇಕು ಅಂತ ನಾನು ಬಯಸ್ತೇನೆ. ನೀವು ಸರ್ಕಾರ ಮಳೆಗೆ ಕಾರಣ ಅಲ್ಲದೆ ಇರ್ಬೋದು, ನೀವು ಈಗಲೂ ನಿಮ್ಮ ಕುರ್ಚಿ ಕಿತ್ತಾಟದಲ್ಲಿ ತೊಡಗಿದ್ರೆ ದೇವರು ನಿಮ್ಮನ್ನು ಕ್ಷಮಿಸಲ್ಲ. ನಿಮ್ಮ ಕುರ್ಚಿ ಕಿತ್ತಾಟವನ್ನು ಮರೆತು ಸಂಕಷ್ಟಕ್ಕೊಳಗಾಗಿರೋ ಜನರ ನೆರವಿಗೆ ಬನ್ನಿ. ಆ ಮೃತಪಟ್ಟ ಕುಟುಂಬದವರ ನೆರವಿಗೆ ನಿಂತ್ಕೊಂಡು ಬೆಂಗಳೂರಿಗೆ ಒಂದು ದೀರ್ಘಾವಧಿಯ ಯೋಜನೆಯನ್ನು ರೂಪಿಸಿ. ಎಷ್ಟು ಜನ ಮಕ್ಕಳು? 3 ಮಕ್ಕಳು. ಮಗಳು ಇದ್ದಾಳೆ, ಮದುವೆ ಆಗೋಳು ಮಗಳು ಇದ್ದಾಳೆ. ಈಗ ಸರ್ ಘಟನೆ ಕಾಂಪೌಂಡ್ ಹತ್ರ ವ್ಯಾಪಾರ ಮಾಡ್ತಾರೆ. ಎಷ್ಟು ವರ್ಷದಿಂದ ಮಾಡ್ತೀವಿ? ಘಟನೆ ಆಗಿದೆ, ತಿರ್ಗಿಬಿಟ್ರು ಅವರು ಹೊರಗಡೆ ಇದ್ದಾರೆ. ಎಷ್ಟು ವರ್ಷದಿಂದ ಇದು? 52 ಇಯರ್ಸ್. ಅಲ್ಲ, ಅಲ್ಲಿ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾರೆ ಅವರು? ಇವಾಗ ಒಂದು 6 ತಿಂಗಳಿಂದ ಬಂದು ವ್ಯಾಪಾರ ಮಾಡ್ತಾರೆ. ಅವ್ರ ಸ್ಥಿತಿ ಹೇಗಿದೆ ಅನ್ನೋಂಥದ್ದು ಏನಾದ್ರು ಅಲ್ಲಿ ಮಾಡ್ತಾ ಇದ್ರು ವ್ಯಾಪಾರ. ಬಿಜಿ ಡಿಸ್ಟ್ರಿಕ್ಟ್ ಮಾಡ್ತಾ ಇದ್ರು, ಆಗ್ತಾ ಇರಲಿಲ್ಲ. ಪಾಳ್ಯದಲ್ಲಿ ಹಾಕಿದ್ರು, ಅಲ್ಲೂ ಆಗ್ತಾ ಇರಲಿಲ್ಲ. ಇಲ್ಲಿ ಸ್ವಲ್ಪ ನಡೀತಾ ಇತ್ತು ವ್ಯಾಪಾರ. ಹೆಸರೇನು ಅವ್ರದ್ದು? ಮೊಹಮ್ಮದ್ ಅಬ್ದುಲ್ ಹಾಫ್. ಎಷ್ಟು ಜನ ಮಕ್ಕಳು? 3 ಮಕ್ಕಳು. ಮಗಳು ಇದ್ದಾಳೆ, ಮದುವೆ ಆಗೋಳು ಮಗಳು ಇದ್ದಾಳೆ. ಈಗ ಸರ್ ಘಟನೆ ಕಾಂಪೌಂಡ್ ಹತ್ರ ವ್ಯಾಪಾರ ಮಾಡ್ತಾರೆ. ಎಷ್ಟು ವರ್ಷದಿಂದ ಮಾಡ್ತೀವಿ? ಘಟನೆ ಆಗಿದೆ, ತಿರ್ಗಿಬಿಟ್ರು ಅವರು ಹೊರಗಡೆ ಇದ್ದಾರೆ. ಎಷ್ಟು ವರ್ಷದಿಂದ ಇದು? 52 ಇಯರ್ಸ್. ಅಲ್ಲ, ಅಲ್ಲಿ ಎಷ್ಟು ವರ್ಷದಿಂದ?
52 ವರ್ಷದ ವ್ಯಕ್ತಿ ಮೊಹಮ್ಮದ್ ಕುಟುಂಬಸ್ಥರು ಮಾತಾಡಿದ್ದನ್ನ ಕೇಳಿಸ್ಕೊಂಡು ಕುಟುಂಬ ರೋಧಿಸ್ತಾ ಇರೋದನ್ನ ಒಂದು ಕಡೆ ನೋಡ್ತಾ ಇದ್ದೀರಾ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಸ್ಥಳಕ್ಕೆ ಬಂದು ಗಾಯಾಳುಗಳ ಆರೋಗ್ಯ ವಿಚಾರಿಸ್ತಾ ಇದ್ದಾರೆ. ದುರಂತ ನಡೆದ ಆರಂಭಿಕ ದೃಶ್ಯ ಇದು. ಇದೇ ಮಣ್ಣು ಸುರಿದಿದ್ದರ ಬಗ್ಗೆ ಸಿದ್ದರಾಮಯ್ಯ ಅವರು ತರಾಟೆಗೆ ತೆಗೆದುಕೊಳ್ತಾ ಇದ್ದಿದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.